ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಆರ್ಥಿಕ ಸಲಹೆಗಾರರಲ್ಲ, ಬಸವರಾಜ ರಾಯರೆಡ್ಡಿ ಅವರು, ಇವರು ಯಲಬುರ್ಗಾ ತಾಲೂಕಿನ ಹಾಲಿ ಶಾಸಕರು. ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಐತೆ ಅಂತಂದ್ರೆ, Now we got across to big news coming in from Karnataka. Karnataka Chief Minister's financial advisor Baswaraj Rayareddy has said in a public speech that Karnataka's guarantees has really sucked out all the money that may have been meant for development. In fact, the Congress MLA Rayareddy, who is also the political advisor to the Chief Minister, says in as many words that there is no money for development in Karnataka. He says while some taluks in some districts need money, we have money, but ideally money otherwise has been sent out everywhere else and the guarantees has sucked it all. Let me take you through exactly what Baswaraj Rayareddy has said. ಬಹಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬೇಕಂತಾರೆ ಹಣ ಇಲ್ಲ. ನಮ್ಮಲ್ಲಿ ಹಣ ಇದೆ, ಭೂಮಿ ಇದೆ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ಕೊಂಡ್ರಿ. ನಾ ಹೇಳೋದನ್ನ MLA ಯಾರಾಗ್ಬೋದು, ನಾನು ಇನ್ನೊಂದು 4 ವರ್ಷ ಇರ್ಬೋದು, ಮುಂದೆ ನಾರ್ಬೋದು, ತೆಗಿಬೋದು, ಮುಂದೋದು ಆದ್ರೆ ಯಾರು ಬಂದರೆ ಯಾರು ಏನು ಮಾಡ್ಬೋದಂತ ನನಗೆ ಅದು ಗೊತ್ತಿಲ್ಲ. ಅಷ್ಟು ಕೆಲಸ ಅಲ್ಲ ಇದು. ಬಂದವರೆಲ್ಲರೂ ಮಾಡೋಕ್ಕಾಗಿದ್ದು ಎಲ್ಲ ತಾಲೂಕಿನಾಗ ಕೆಲಸನೇ ಇರ್ತೀವಿ. ಆದರೆ ಒಂದು ಚಾಲೆಂಜ್ ತಗೊಂಡು ಮಾಡ್ಬೋದು. ಪದ್ಧತಿ ಬೇಕು. ಯಾರು ಮುಖ್ಯಮಂತ್ರಿ ಆದವ್ರಿಗೆ, ಮಂತ್ರಿಗಳಾದವ್ರಿಗೆ, ಶಾಸಕರಾದವ್ರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷದವರೆಗೆ ಬದ್ಧತೆ ಇದ್ರೆ ಕೆಲಸ ಆಗುತ್ತೆ. ಇಲ್ಲ ಮಾಡಲೇಬೇಕಪ್ಪ ಇದನ್ನ ಅನ್ನೋದು ಬೇಕು. ಆದರೆ ಇತ್ತೀಚಿನ ನಿರ್ಮಾಣಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಕೆಲಸಗಳು ಯಾರಿಲ್ಲ. ನಮ್ಮನ್ನೆಲ್ಲ ನೋಡಿ ಜನರು ನಡೀಲಿ ನಡೆದು ಹೊಂಟ್ಬಿಟ್ಟೆ ಅಂತ ನೀವು ಹೊಂಟಿದ್ರಿ. ಇನ್ನು ನಾವು ಕೆಟ್ಟಾಗ ನೀವು ಕೆಟ್ಟರೆ ಕತೆ ಮುಗೀತು. ಅದಕ್ಕೆ ನೀವು ನಮ್ಮನ್ನು ಬಿದ್ದು ಹೋಗ್ತೀವಿ ಸರ್, ಇಂದಿತ್ತು ಮಾಡಬೇಕ್ರಿ ಅಂತೇಳಿ. ಅದಕ್ಕೆ ಬಹಳ ವಿಚಾರ ಮಾಡಿ ಕೇಳ್ರಿ. ನಾನು ಏನಿಲ್ಲ, 4 ವರ್ಷ ಹೋಗುತ್ತೆ, ನಾನೇನು ಮಾಡಕ್ಕೆ ಆಯ್ತಪ್ಪ. ಮುಖ್ಯಮಂತ್ರಿಗಳು ನನಗೆ ಇವತ್ತು ತಮ್ಮ ಆರ್ಥಿಕ ಸಲಹೆಗಾರನಿದ್ರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತಿನ ಹಣ ಬರ್ತದೆ, ಇದು ಬರ್ತದಿಲ್ಲ, ಇಂಪಾಸಿಬಲ್. ನೀವು ಒಂದೇ ಕೆಲಸ ಆಗಿರೋದು ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ನಿಮ್ಗೆ ಗ್ಯಾರಂಟಿನೇ ನಿಮ್ಮನ್ನು ಮುಗಿಸ್ಬಿಟ್ಟದೆ. 60,000 65,000 ಕೋಟಿ ಖರ್ಚು ಮಾಡ್ಬೇಕು. ನಾವು ಎಷ್ಟು ರಾಶಿ ಅನ್ನೋದು ನನಗೆ ಗೊತ್ತಿದೆ. ಇಂಟರ್ನಲ್ ಫೈನಾನ್ಸ್ ಬಿಡೋದು ಚರ್ಚೆ ಆಮೇಲೆ ಮಾಡೋಣ. ಈ ಒಂದು ಸ್ಟೇಟ್ಮೆಂಟ್ ಒಳಗೂ ಮೊಸರೊಳಗೆ ಕಲ್ಲು ಹುಡುಕೋ ಪ್ರಯತ್ನ ಸಾಕಷ್ಟು ಜನರು ಮಾಡ್ಬೋದು. ಅವರು ಮನಸಾರೆ ಮಾತಾಡಕತ್ತಾರ. ತಮ್ಮದೊಂದು ಅನಿಸಿಕೆ ಏನೈತಲ್ಲ ಅದನ್ನು ಮನಸಾರೆ ಒಪ್ಕೊಂಡಾರ. ಅವರು ರಾಜಕೀಯ ಈಗ CM ಆರ್ಥಿಕ ಸಲಹೆಗಾರರು ಅಂಥೇಳಿ ಏನು ಎಲೆಕ್ಟ್ ಆಗ್ಯಾರಲ್ಲ, ಅವರು ಒಂದು ಏನು ತಮ್ಮದೊಂದು ಸ್ಟೇಟ್ಮೆಂಟಿಗೆ ಏನು ಸ್ಟಿಕಾನ್ ಆಗ್ತಾರಲ್ಲ, ಅವರು ಆ್ಯಕ್ಚುಲು ಅದರೊಳಗೆ ಭಾಳ ಮುತ್ಸತ್ತಿತನ ತೋರ್ಸ್ಯಾರ ಅಂತಂದ್ರು ತಪ್ಪಾಗಲ್ಲ. ಯಾಕಂತಂದ್ರೆ ಈ ಸ್ಟೇಟ್ಮೆಂಟು ಭಾಳ ಜನರಿಗೆ ಆಗಲಿಕ್ಕಿಲ್ಲ. ಅಂದ್ರೆ ಒಂದು ಟೈಪ್ ಟೀಕಾಪ್ರಹಾರ ಥರ ಮಾಡ್ಬೋದು. ಯಾವುದೇ ಪಕ್ಷದೊಳಗೆ ರಾಜಕಾರಣಿಗಳಿದ್ರಂದ್ರೆ ಇದೇ ಮುತ್ಸದ್ದಿತನದಿಂದ ಹೇಳಿಕೆ ಕೊಡೋದನ್ನು ಕಲ್ತ್ರಪ್ಪ ಅಂತಂದ್ರೆ ರಾಜಕಾರಣ ಈ ಒಂದು ಮಟ್ಟಕ್ಕೆ ಇಳಿತೀರ. ರಾಜ್ಯ ಅಭಿವೃದ್ಧಿ ಮಾಡಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಏನು 5 ಸ್ಕೀಮ್ ಕೊಟ್ಟಿವಲ್ಲ, ಆ 5 ಸ್ಕೀಮ್ ಕೊಡೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗಲ್ಲ. ಶಾಸಕರಿಗೆ ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ಅನುದಾನ ಕೊಡಕ್ಕೆ ಆಗಲ್ಲ ಅನ್ನೋದು ಅವ್ರದ್ದೊಂದು ಮಾತಿನ ಮರ್ಮ. ರಾಜ್ಯ ಯಾಕೆ ಅಭಿವೃದ್ಧಿ ಆಗಲ್ಲ, ಸ್ಕೀಮ್ ಕೊಡೋದ್ರಿಂದ ಏನು ಬೆನಿಫಿಟ್ ಆ್ಯಂಡ್ ಏನು ಲಾಸ್ ನೋಡ್ರಿ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಿಚಾರ ಮಾಡಿದ್ರಂದ್ರೆ ಪ್ರತಿಯೊಬ್ಬ ಮತದಾರ ತನ್ನ ಮನಸ್ಸೊಳಗೆ ಏನಿರ್ತೈತಿ ಅಂದ್ರೆ, ನೀವು 5 ಸ್ಕೀಮ್ ಕೊಡ್ತೀನಿ ಅಂತ ಹೇಳಿ ಮ್ಯಾನಿಫೆಸ್ಟೊಳಗೆ ಹೇಳಿದ್ರಿ, ಆ ಪ್ರಕಾರ 5 ಸ್ಕೀಮು ಇಂಪ್ಲಿಮೆಂಟ್ ಮಾಡಿರಿ, ಇದು ಡಿಫ್ರೆಂಟು. ಆದ್ರೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ನಮಗೆ ರಾಜ್ಯನ ಅಭಿವೃದ್ಧಿ ಮಾಡಿರಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿರಿ, ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿರಿ, ನಮ್ಮ ಹಳ್ಳಿ ಅಭಿವೃದ್ಧಿ. ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಬ್ಬ ವ್ಯಕ್ತಿ ಇದಕ್ಕೆ ಕೇಳ್ತಾನ. ಸ್ಕೀಮ್ ತೆಗೀರಿ ಅಂತ ಯಾರೂ ಹೇಳಂಗಿಲ್ಲ. ಈಗ ಇತ್ತಿತ್ತಲಾಗಿ ಒಂದು ಸಮೀಕ್ಷೆ ಬಂತು, ರಾಜ್ಯ ಸರ್ಕಾರದವರು ಯಾಕೋ ಸ್ಕೀಮು ನಮ್ಗೆ ವರ್ಕೌಟ್ ಆಗುತ್ತೋ ಇಲ್ಲೋ ಅಂಥೇಳಿ ಒಂದು ಸರ್ವೆ ಮಾಡಿಸಿದ್ರು, ಒಂದು ಸಮೀಕ್ಷೆ ಮಾಡಿಸಿದ್ರು. ಆ ಸಮೀಕ್ಷೆ ಒಳಗೆ ಸಾಕಷ್ಟು ಪ್ರಮಾಣದೊಳಗೆ ನಮಗೆ ಸ್ಕೀಮ್ ಇರಲಿ ಅನ್ನೋ ಒಂದು ಒಕ್ಕರಲಿನ ಅಭಿಪ್ರಾಯನೂ ಬಂತು. ಅದರೊಳಗೆ ನೀವು ಬರೀ ಅಕ್ಕಿ ಕೊಡಾಕತ್ತೀರಿ, ಅದರೊಳಗೆ ಎಣ್ಣೆ ಬೇಳೆ ಕೊಟ್ಟರೆ ಭಾಳ ಚಲೋ ಆಗುತ್ತೆ. ಅಕ್ಕಿ ಏನೋ ಸಸ್ತಾ ಐತಿ, ಆದರೆ ಎಣ್ಣೆ ಬೇಳೆ ಕಾಸ್ಟ್ಲಿ ಇದ್ದಿದ್ದಕ್ಕೆ ಅವು 2 ಐಟಮ್ ನೀವು ಪ್ರೊವೈಡ್ ಮಾಡಿದ್ರಂದ್ರೆ ಬಡವರು ಇನ್ನೂ ಬದುಕ್ಬೋದು ಅನ್ನೋದು ಒಟ್ಟಾರೆಯಾಗಿ
ಸಮೀಕ್ಷೆ ಒಳಗೆ ಬಂದೈತಿ. ಈ ಸಮೀಕ್ಷೆ ಸುಳ್ಳು ಅನ್ನೋಕ್ಕೂ ಆಗಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರೋ 5 ಗ್ಯಾರಂಟಿಗಳನ್ನು ತೆಗೀರಿ ಅಂತಲೂ ಹೇಳಕ್ ತಯಾರಿಲ್ಲ. ಸಾರ್ವಜನಿಕರಿಗೆ ಏನು ಬೇಕು, ನಮ್ಮನ್ನು ಆಳೋ ಜನಪ್ರತಿನಿಧಿಗಳು ಹೆಂಗೆ ಆಳಾಕತ್ತಾರ ನಮಗೆ, ಮತ್ತು ನಮ್ಮ ಕ್ಷೇತ್ರ ಅಥವಾ ನಮ್ಮ ರಾಜ್ಯನ ಯಾವ ಪ್ರಕಾರ ಅವರು ಅಭಿವೃದ್ಧಿ ಮಾಡ್ತಾರ ಅನ್ನೋದು ಅಷ್ಟೇ ಅವ್ರ ಗಮನಕ್ಕೆ ಇರ್ತೈತಿ. ಇದನ್ನೆಲ್ಲ ಬಿಟ್ಟು ನೀವು ಸ್ಕೀಮ್ ಬಂದ್ ಮಾಡಿಬಿಡ್ರಿ, ನೀವು ಯಾಕೆ ಸ್ಕೀಮ್ ಕೊಡ್ತೀರಿ, ರಾಜ್ಯ ಅಭಿವೃದ್ಧಿ ಆಗೋದು ಸಮ್ ಪರ್ಸೆಂಟ್ ಕೆಲವೊಬ್ಬರು ಹೇಳ್ತಿರ್ತಾರೆ. ಹೇಳಿದವ್ರು ಎಲ್ಲರೂ ಆ ಮಾತನ್ನು ಸ್ಟಿಕ್ಕನ್ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ವಿರೋಧ ಪಕ್ಷ ಅಂತೇಳಿ ಒಂದು ಇದ್ದಾಗ ಆಡಳಿತ ಪಕ್ಷ ಹಿಂಗೆ ಮಾಡಿದ್ರು, ವಿರೋಧ ಪಕ್ಷದವ್ರು ಹಿಂಗೆ ಹೇಳ್ತಾರೆ, ಆಡಳಿತ ಪಕ್ಷದವರು ಹಂಗೆ ಮಾಡಿದ್ರು ಅಂದ್ರೆ ವಿರೋಧ ಪಕ್ಷದವರು ಹಿಂಗೆ ಹೇಳ್ತಾರೆ. ಸೊ ಇದು ರಾಜಕಾರಣದ ಮೇಲೆ ಇರೋದೆ. ಆದ್ರೆ ರಾಜಕಾರಣನ ಯಾವ ಥರ ನೋಡ್ಬೇಕಂದ್ರೆ ಅದರೊಳಗೆ ಸ್ವಲ್ಪ ಧರ್ಮ ಸೇರಿರಬೇಕು, ಅದರೊಳಗೆ ಧರ್ಮ ಇರಬೇಕು. ಜಾಸ್ತಿ ಇಲ್ಲಂದ್ರೂ ಸ್ವಲ್ಪ ಆದರೂ ಧರ್ಮ ಇತ್ತಂದ್ರೆ ಅದು ಏನಾಗುತ್ತೆ ರಾಜಕಾರಣ ಅಂದ್ರೆ, ಇವತ್ತು ಏನು ರಾಯ್ ರೆಡ್ಡಿ ಅವರು ಏನು ಹೇಳಿಕೆ ಕೊಟ್ರಲ್ಲ ಆ ಪ್ರಕಾರ ಹೇಳಿಕೆ ಬರ್ತೈತಿ. ಅವ್ರು ಹೇಳಿದ್ದು ಎಷ್ಟು ಬ್ಯೂಟಿಫುಲ್ ಐತಂದ್ರೆ 100% ಅವ್ರು ಹೇಳಿದ್ದು ಸತ್ಯ ಐತಿ. ಯಾವುದು ಸತ್ಯ ಐತೋ ಅದನ್ನು ಮಾತ್ರ ಮಾತಾಡ್ಯಾರ ಅವರು. ಅಂದ್ರೆ ಧರ್ಮ ರಾಜಕಾರಣದ ಮೇಲೆ ಅವರು ಹೇಳಿಕೆ ಕೊಟ್ಟಾರ. ಈ ಹೇಳಿಕೆಯನ್ನು ರಾಜ್ಯ ಸರ್ಕಾರ ತಗೋಬೇಕು, ಗಣನೆಗೆ ತಗೋಬೇಕು. ಸ್ಕೀಮ್ ಕ್ಲೋಸ್ ಮಾಡಿರಿ, ಕ್ಯಾನ್ಸಲ್ ಮಾಡಿರಿ ಅಂತ ಬಹುಶಃ ಯಾರೂ ಹೇಳಿಲ್ಲ. ಯಾಕಂತಂದ್ರೆ ಸ್ಕೀಮು ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರ ಅನ್ನೋದು ರಾಜ್ಯದ ಜನತೆಗೆ ಬೇಕಾಗಿಲ್ಲ. ಸ್ಕೀಮು ನೀವು ತೆಗೆದ್ರು ಅವ್ರು ಯಾಕೆ ತೆಗೆದ್ರಿ ಅಂತ ಕೇಳಲ್ಲ, ಸ್ಕೀಮ್ ಕಂಟಿನ್ಯೂ ಮಾಡಿದ್ರು ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ. ನಾಗಲ್ಲಿ ಹೇಳಿದ್ನಲ್ಲ some% ಜನರು ಮಾಡಕ್ಕಂತ ಹೇಳಿ ಅಲ್ಲಿಂದ ವಿರೋಧ ಆಗ್ಬೋದು. ಆದರೆ ರಾಜ್ಯದ ಜನತೆ 75% ಸ್ಕೀಮ್ ತೆಗೀರಿ ಅಂತೂ ಅಂದಿಲ್ಲ, ಸ್ಕೀಮು ಕಂಟಿನ್ಯೂ ಮಾಡಿನೂ ಅಂದಿಲ್ಲ. ಅವ್ರಿಗೆ ಕೇಳಿರೋ ಪ್ರಶ್ನೆಗಷ್ಟೇ ಅವ್ರು ಉತ್ತರ ಕೊಟ್ರ. ಸ್ಕೀಮ್ ಇರಬೇಕಾ ಬೇಡ ಅಂತ ಕೇಳಿದ್ರಂದ್ರೆ ಅವ್ರು ಇರಬೇಕು ಅಥವಾ ಬೇಡ ಅಂತ ಹೇಳ್ತಿದ್ರು. 5 ಪ್ರಕಾರದ ಸ್ಕೀಮ್ ಅದಾವಲ್ಲ, ನಿಮಗೆ ಏನು ಯೂಸ್ ಆಗೈತೆ ಅಂತ ಹೇಳಿದಾಗ ರಾಜ್ಯದ ಜನರು ಅವರು ತಮಗೆ ಅನುಕೂಲ ಆಗೋ ಥರ ಉತ್ತರ ಕೊಟ್ಕೊಂಡಾರ. ರಾಜ್ಯದ ಜನರು ಏನು ಕೇಳ್ತಾರ, ನೀವು ಸ್ಕೀಮನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೀರಿ, ಅದನ್ನು ಹೆಂಗೆ ರನ್ ಮಾಡ್ತೀರಿ ಅಂತ ಕೇಳಿಲ್ಲ. ನೀವು ಹೆಂಗಾದ್ರೂ ರನ್ ಮಾಡಿರಿ, ಆದ್ರೆ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ಕೊಡ್ರಿ. ಈಗೆಲ್ಲ ಏನು ಕ್ಷೇತ್ರಾಭಿವೃದ್ಧಿಗೆ ಅನುದಾನ ಇಲ್ಲಲ್ಲ, ಸ್ಕೀಮ್ ಅನ್ಕೊಂತ ಇತ್ತಿತ್ಲಾಗಂತೂ ನೋಡಾಕತ್ತೀರಿ. ಕೆಲವೊಂದಿಷ್ಟು ಹಗರಣಗಳು ರಾಜ್ಯ ಸರ್ಕಾರಕ್ಕೆ ಅವನ್ನೆಲ್ಲ ಸ್ವಲ್ಪ ಬೆನ್ನಿಗೆ ಬಿದ್ದಿದ್ದು ಎಲ್ಲ ನೋಡಾಕತ್ತೀರಿ. ಮತದಾರ ಏನು ಕೇಳ್ತಾನ, ನೀವು ಸ್ಕೀಮು ಹೆಂಗೆ ರನ್ ಮಾಡ್ತೀರಿ ಅಂತ ಕೇಳಂಗಿಲ್ಲ. ರಾಜ್ಯಾಭಿವೃದ್ಧಿ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ಕೊಡ್ರಿ ಅಂತಾನ. ಮತದಾರರ ಮನಸ್ಸೊಳಗೆ ಏನಿರ್ತೈತಿ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನಮ್ಮ ಏರಿಯಾ ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಇಂಟೆನ್ಷನ್ಲಿ ಇಟ್ಕೊಂಡಿರ್ತಾನೆ ಮೈಂಡ್ ಒಳಗೆ. ಸೊ ನೀವು ಮತ್ತೆ ಸ್ಕೀಮ್ ಬೇಡ ನಿಮಗೆ ಅಂತ ಕೇಳ್ಬೋದು. ಸ್ಕೀಮು ಕೊಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ನೀವು ಮ್ಯಾನಿಫೆಸ್ಟೋ ಒಳಗೆ ಸ್ಕೀಮ್ ಕೊಡ್ತೀನಿ ಅಂತ ಹೇಳಿದ್ರಿ, ಆ ಪ್ರಕಾರ ಸ್ಕೀಮ್ ಕೊಟ್ಟಿರಿ. ತೆಗೀರಿ ಅಂತ ರಾಜ್ಯದ ಜನರು ಹೇಳಿಲ್ಲ, ಕಂಟಿನ್ಯೂ ಮಾಡಿರಿ ಅಂತ ಹೇಳಿಲ್ಲ. ಇವನ್ ಮ್ಯಾನಿಫೆಸ್ಟೋ ಒಳಗೆ ನೀವು ಸ್ಕೀಮ್ನ ನಾವು ತರ್ತೀವಿ ಅಂತ ಹೇಳ್ರಿ ಅಂತ ಯಾವ ರಾಜ್ಯದ ಜನರು ಹೇಳಿದ್ದಿಲ್ಲ. ಅದು ಡಿಫ್ರೆಂಟ್, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಕ್ಲೋಸ್ ಮಾಡಿರಿ ಅಂತ ಯಾರು ಹೇಳಿಲ್ಲ. ಅಂದ್ರೆ ರಾಜ್ಯದ ಜನರು ಮತದಾರರು ಏನು ಕೇಳ್ತಾರ, ನೀವು ಹೆಂಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀರಿ ನಮಗೆ ಗೊತ್ತಿಲ್ಲ, ಆದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇದು ಒಂದು ರಾಜ್ಯದ ಜನರ ಒಂದು ಮತದಾರರ ಒಂದು ಅಳಲು. ಇಂಥ ಸೂಕ್ಷ್ಮ ವಿಚಾರ ತಳಮಟ್ಟದಿಂದ ಬಸವರಾಜ ರಾಯರೆಡ್ಡಿ ಅವರ ಗಮನಕ್ಕೆ ಬಂದಿದ್ದಕ್ಕೆ ಅವರು ಈ ಥರ ಹೇಳಿಕೆ ಕೊಟ್ಟಾರ, ಈ ಥರ ಹೇಳಿಕೆ ಕೊಟ್ಟಿರ್ತಾರ. ಈ ಹೇಳಿಕೆ ಒಳಗೆ ಯಾವುದು ತಪ್ಪು ಅಂತ ಹೇಳಕ್ ಆಗಲ್ಲ, ಯಾಕಂದರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತು ಅದು ಸತ್ಯ ಅಂತ ಹೇಳ್ಬೋದು ಅಷ್ಟೇ. ಇದೇ ಥರ ಒಳ್ಳೆ ಸ್ಟೇಟ್ಮೆಂಟ್ ರಾಜಕಾರಣಿಗಳು ಕೊಡಲಿ. ದೇಶ, ರಾಜ್ಯ ಮತ್ತು ಆಯಾ MLAಗಳ ಕ್ಷೇತ್ರ ಮತ್ತು ಗ್ರಾಮ ಪಂಚಾಯತಿ, ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಅಭಿವೃದ್ಧಿ ಆಗಕ್ಕೆ ಏನು ಅವರಿಗೆ ಅನುದಾನ ಬೇಕು ಆ ಅನುದಾನ ರಾಜ್ಯ ಸರ್ಕಾರ ಕೊಡಲಿ ಅಂತ ಹೇಳ್ತಾ ಈ ಒಂದು ಸುದ್ದಿ ಇಲ್ಲಿಗೆ ಇವತ್ತು ಮುಗಿಸ್ತೀವಿ.